ಬಾಣಂತಿ ಪುಡಿ ಅಂತ ಆಗೋದಿಲ್ಲ, ಹೊಟ್ಟೆ ಬರೋದಿಲ್ಲ ಆಯ್ತಾ. ಮೋಡು ಪಿಚ್ಚಿ ಎಲ್ಲಾನೇ ಹೊಡೆದಾಕ್ಬಿಡೋದು ತಿನ್ನಕ್ಕೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನು ಗೊತ್ತಾ, ಈಗ ಸರ್ಸನ ಕರ್ಕೊಂಡು ಬಂದ್ವಲ್ಲ, ಈಗ ನಮ್ಮನೇಲಿ ಅವಳಿಗೆ ಬಾಣಂತಿ ಪುಡಿ ಅಂತೇಳಿ ಒಂದು ಪೌಡ್ರ್ ಮಾಡ್ಕೊಡ್ತೀವಿ. ಅದು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ನನಗಾಗಲಿ ಅವಳು ಫಸ್ಟ್ನೇ ಪಾಪುಗಾಗಲಿ ನಮ್ಮ ಮನೇಲಿ ಅದನ್ನು ಸೆಲವುದುಂಬ ಅಂತ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ಸೆಲವುದುಂಬ ಅಂತ ಹೇಳ್ತಾರೆ. ಅದನ್ನು ನಾವಿವಾಗ ಮಾಡ್ತಾ ಇದ್ದೀವಿ. ಅದನ್ನು ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಏನದು ನಂಜಂತಾರಲ್ಲ, ನಂಜಾಗೋದಿಲ್ಲ, ತುಂಬ ಹೀಟ್ ಆಗುತ್ತೆ ಮತ್ತು ಹೊಟ್ಟೆ ಬರೋದಿಲ್ಲ. ನನಗೆ ಇವಾಗ ಈ ಬಾಣಂತಿ ಪುಡಿ ತೊಗೊಂಡ್ರೆ ಕೆಲವರಿಗೆ ಬೊಜ್ಜೆಲ್ಲ ಬಂದ್ಬಿಡುತ್ತೆ. ಆಫ್ಟರ್ ಡೆಲಿವರಿ ತುಂಬ ಹೊಟ್ಟೆ ಎಲ್ಲ ಬರುತ್ತಲ್ವ, ಆ ಥರ ಎಲ್ಲ ಹೊಟ್ಟೆ ಬರೋದಿಲ್ಲ ಆಯಿತಾ. ಮತ್ತು ಈಗ ಮೋಷನ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇದು ಬೆನಿಫಿಟ್ಸ್ ಇದೆ. ಅದನ್ನು ನಾನು ನಮ್ಮಮ್ಮ ಮತ್ತು ಅತ್ತೆ ಅಜ್ಜಿ ಸೇರಿ ಮಾಡ್ತಾ ಇದ್ದಾರೆ. ಅದು ಹೇಗೆ ಮಾಡ್ತಾರೆ ಅವ್ರ ಹತ್ರನೂ ನಾನು ನಿಮಗೆ ತಿಳಿನಿ. ಈಗ ಏನೇನು ಮಾಡ್ತಾ ಇರೋದು? ಫಸ್ಟಿಗೆ ಏನು ಮಾಡೋದು? ಧನಿಯಾ ಮಾಡ್ತಾ ಇದ್ವಿ. ಧನಿಯಾನಾ? ಎಷ್ಟೆಷ್ಟು ತರೋದು ಏನು ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಕೊಡ್ಬೇಕು. ಅಜ್ಜಿ ಒಂದೇಟ್ ಹೊಡೆದ್ರೆ ಅವ್ನು 10 ಏಟ್ ಹೊಡಿತಾ ಇದ್ದಾನೆ. ಅವ ಈಗ ನೀನೀಗ ಇದೇನೋ ಸೆಲವುದುಂಬ ತಾನೆ, ಬಾಣಂತಿ ಪುಡಿ ಅದನ್ನ ಮಾಡಕ್ ತಂದಿದ್ಯಲ್ಲ, ಏನಕ್ಕದು? ಏನಕ್ಕೆ ಮಾಡ್ಕೊಡೋದು ಅದನ್ನ? ಮನುಷ್ಯ ಆರೋಗ್ಯವಾಗಿರ್ತಾರೆ, ಮುಂದೆ ದಾರಿ ಇರ್ಬೋದು, ಯಾವ ಕೆಲಸ ಮಾಡ್ಬೋದು. ಶಕ್ತಿ ಒಂದು ಇಷ್ಟ ಅನ್ನ ತಿನ್ನೋದು, ಒಂದು ಅರ್ಧ ಬಟ್ಲು ಅನ್ನ ತಿನ್ಬೋದು. ಟೇಸ್ಟ್ ಇರುತ್ತೆ ಅಂತ ಅಂದ್ರೆ ಎಷ್ಟು ತಿಂದ್ರು ಹೊಟ್ಟೆ ಬರಲ್ಲ ಅಲ್ಲ? ಹೊಟ್ಟೆ ಏನು ಬರಲ್ಲ. ನಾವು ಬೀಜ ಕಟ್ಟಿದಂಗೆ. ಇದು ಕೊಟ್ರೆ ಇದರಿಂದ ಗಾಯ ಬೇಗ ಮಾಯತ್ತೆ, ಹೊಟ್ಟೆ ಒಳಗೆ ಬೇಗ ಗಾಯ ಬೇಗ ಮಾಯತ್ತೆ ಅಂತೇಳಿ. ಸರಿ, ಈಗ ಅತ್ತೆ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಎಷ್ಟು ಕೆಜಿ ಅತ್ತೆ? 2 ಕೆಜಿನಾ? ಈ ಕಡೆ ಧನಿಯಾನು ಹುರ್ಕೊಳ್ತಾ ಇತ್ತು ನಮ್ಮಮ್ಮ. ಒಂದೊಂದಾಗಿ ಎಲ್ಲದು ಹುರ್ಕೋಬೇಕಾ ಅಥವಾ ಧನಿಯಾ ಒಂದೇನಮ್ಮ? ಎಲ್ಲದು ಐಟಮ್ಸ್ ಏನೇನು ತಂದಿದ್ದೀವಿ ಎಲ್ಲದು ಹುರಿಬೇಕಾ ಅಮ್ಮಣ್ಣ? ನನಗೆ ಮೋಡು ಪಿಚ್ಚಿನ ಇದು ಇದಕ್ಕೆ ಮೋಡು ಎಷ್ಟು ಹಾಕ್ಬೇಕು? ಇದನ್ನ ಅರ್ಧ ಕೆಜಿ ತಂದಿದ್ದೀವಿ ನಾವು. ಅರ್ಧ ಕೆಜಿನಾ? 2 ಕೆಜಿ ಧನಿಯಾ, ಹಾಂ 2 ಕೆಜಿ ಧನಿಯಾ, ಅರ್ಧ ಕೆಜಿ ಮೋಡು ಪಿಚ್ಚಿ. ಅರ್ಧ ಕೆಜಿ ಮೋಡು ಪಿಚ್ಚಿನ ಇದಕ್ಕೆ. ಇದು ತುಂಬಾ ಏನು ಇವರು ತಮಿಳಲ್ಲಿ ಏನೋ ಹೇಳಿದ್ರಪ್ಪ, ಅದು ನಮಗೆ ಅರ್ಥ ಆಗ್ತಿತ್ತೆ. ಈಗ ಜನ ನೋಡೋರಿಗೆ ಅರ್ಥ ಆಗ್ತಿತ್ತ? ನೆಲ ಚೆನ್ನಾಗೈತೆ, ಆದ್ರೂ ಅರಿಶಿನ ಇದು ಇಷ್ಟೊಂದು ಐಟಮ್ಸ್ ಇದಾವಲ್ಲ. ಏನಂತಾರೆ ಅದಕ್ಕೆ ಕನ್ನಡದಲ್ಲಿ? ಏನಂತಾರೆ? ಎಲೆನಾ? ಅದನ್ನ ಅಂದ್ರೆ ಇದನ್ನೆಲ್ಲ ಅಂದ್ರೆ ಸ್ವಲ್ಪ ಪುಡಿ ಮಾಡಿ ಬಿಸಿ ಮಾಡ್ಕೋಬೇಕಲ್ಲ, ಹುರಿದು ಆಮೇಲೆ. ತುಂಬಾ ಪುಡಿ ಮಾಡಬೇಡ, ಹುರಿದ್ರೆ ಸೀದೋಗತ್ತೆ. ಅಂದ್ರೆ ಸ್ವಲ್ಪ ಹಂಗೆ ಬೆಚ್ಚಗೆ ಮಾಡಿದ್ರೆ ಸಾಕಲ್ಲ ಇವೆಲ್ಲ. ಇದು ಸ್ವಲ್ಪ ಮಿಷಿನ್ ಹಾಕೊಂಬಂದಿ ಸಾಲ್ತದ ಇಂತ ಸಾಲ್ತದ ಅದು ಕೆಚ್ಚಬೇಕು, ಹಿಂಗಿರ್ಬೇಕು ಅಂತ. ಒಂದ್ ಮುಕ್ಕಾಲ್ ಭಾಗ ಪುಡಿ ಮಾಡ್ಕೊಂಡ್ರೆ ಸಾಕು ಅಲ್ಲ? ಅರ್ಧದಿಂದ ಮುಕ್ಕಾಲ್ ಭಾಗ ಪುಡಿ ಮಾಡ್ಕೊಂಡ್ರೆ ಸಾಕು. ಏನ್ ಬೇಕಪ್ಪ? ಏನ್ ಬೇಕು? ಹಾ, ಇವನ್ನೆಲ್ಲ ಖಾಲಿ ಆದ್ಮೇಲೆ ಕೇಳೋದೇನ? ಇದ್ದಾಗ ತಿನ್ನಲ್ಲ ನೀನು ಅಲ್ಲ? ಎಲ್ಲ ಅಲ್ಲ, ಸಾಸಿವೆ ತಗೊಳ್ಳೋಜಿ, ಜೀರಿಗೆ, ಎಷ್ಟೆಷ್ಟು ತಂದಿರೋದು? ಸಾಸಿವೆ ಜೀರಿಗೆ ಅಲ್ಲ, ಎಷ್ಟೆಷ್ಟು ತಂದಿರೋದು? ಜೀರಿಗೆ ಸಾಸಿವೆ ಅವೆಲ್ಲ. ಧನಿಯಾ 2 ಕೆಜಿಗೆ ಇದು ಅರ್ಧ ಕೆಜಿ. ಇದೇನಿದು? ಏನಪ್ಪ
ಮೋಡ್ ಕುಚ್ಚಿ ಅರ್ಧ kg, ಜೀರಿಗೆ ಮತ್ತೆ ಸೋಪಿನ ಕಾಳಲ್ಲ ಮೆಣಸು ಅಲ್ಲ ಆ ಉರಿಯಕ್ ತಗೊಂಡು ಕಾಳು ಸೋಪಿನ ಕಾಳು ಒಣೆ ಶುಂಠಿ 100 ಗ್ರಾಮು, ನಾ 1/4 kg. ಇದು 1/4 kgನಾ? ಇದು 100 ಗ್ರಾಮು. ಮೆಣಸು 100 ಗ್ರಾಮು ಮತ್ತೆ ಮೆಣಸು 100 ಗ್ರಾಮು, ಒಣೆ ಶುಂಠಿ 100 ಗ್ರಾಮು, ಜೀರಿಗೆ 100 ಗ್ರಾಮು, ಮತ್ತೆ ಅದೇನು 100 ಗ್ರಾಮು ಸಾಸಿವೆ 100 ಗ್ರಾಮು, ಸೋಪಿನ ಕಾಳು 100 ಗ್ರಾಮು ಸೋಪಿನ ಕಾಳು 100 ಗ್ರಾಮು. ಅಜ್ಜಿ ನಾನು ಎಲ್ಲದು 100 ಗ್ರಾಮು. ಇದೇನದು? ಅದು ಅರ್ಧ kg ಏನಪ್ಪ ಅದೇನದು? ಅರ್ಧ kg ಅಲ್ಲ ಏನದು? ದುಂಪುರಟ್ನ ದುಂಪುರಟ್ನ. ದುಂಪುರತ್ನ ದುಂಪುರತ್ನ ಅಕ್ಕ ಇದೇನ್ ಗೊತ್ತಾ, ಇದು ಸೀಗೆಣಸು ಅಂತಾರಲ್ಲ ಆ ಟೈಪ್ ಐತಿ ಇದು. ಏನ? ಸೀಗೆಣಸು. ಸಿಹಿ ಗೆಣಸು ನೋಡಿಲಿ, ಆ ಥರನಾ? ಸೀಗೆಣಸು ಇದು. ಸೀಗೆಣ್ಸ್ ಅಲ್ಲ ಹಿಂಗೆ ಐತಲ್ಲ ಅದು ಮತ್ತೆ ಅದು ಐತೆ ಅಂದ್ರೆ ಸೀಗೆಣ್ಸ್ ಅಲ್ಲ, ಅದು ಆ ತರ ಐತೆ. ದುಂಪುರತ್ನ. ಇದೆಷ್ಟು ಅಜ್ಜಿ? ಎಷ್ಟು ಅಜ್ಜಿ? 1/4 kg ಅದು 1/4 kg. ಇದನ್ನು ಚೆನ್ನಾಗಿ ಹಂಗೆ ಕುಟ್ಕೊಳ್ತಾ ಇದ್ದಾನ ಅವನು. ಕುಟ್ಟಿ ಮತ್ತೆ ಅದನ್ನು ಉರಿಬೇಕು ಅಲ್ಲ, ಎಲ್ಲದನ್ನು ಉರಿಬೇಕು. ಉರಿದನೇ ಯಾವುದೂ ಹಾಕಾಗಿಲ್ಲ. ಚಕ್ಕೆ ಲವಂಗನೂ ಹಾಕ್ಬೇಕಾ? ಚಕ್ಕೆ ಅದು ಹೇಳಿದ್ರೆ ತಂದಿಲ್ಲ. ಏನೇನು ಹಾಕ್ಬೇಕಿತ್ತು ಇನ್ನು? ಚಕ್ಕೆ ಲವಂಗ ಮತ್ತೆ ಏಲಕ್ಕಿ. ಒಳ್ಳ ಹಾಕಕ್ಕೆ ನಮ್ಮ ಹತ್ರ ಬೇಕು. ಗಾಯ ಮಾಯ ಇದ್ರೆ ಸಾಕಂತ ನಾನು ತಂದಿದ್ದೆ. ಈ ಸಾಮಾನ್ಯಕ್ಕೆ ಆಗಿದ್ದು 1,500. ಅವೆಲ್ಲ ಬಿಟ್ಟು ಅಲ್ಲೇನಪ್ಪ 100 ಗ್ರಾಮ್ ಅರಶಿನ ಕೊಂಬು. ಇದನ್ನು ಉರಿಬೇಕಲ್ಲ ಎಲ್ಲದನ್ನು. ಇದನ್ನು ಉರಿಯೋದು ಬೇಡ. ಅದು ಬೆಲ್ಲ. ಬೆಲ್ಲ ಎಷ್ಟು? ಬೆಲ್ಲ ಅದೇನು ತಾಟ್ ಬೆಲ್ಲ ಕನಕಲ್ಲಿ ತಾಂಟಿ ಬೆಲ್ಲನೇ, ನನಗೂ ಗೊತ್ತಿಲ್ಲ ಅದಕ್ಕೆ. ಏದು ಓಲೆ ಬೆಲ್ಲ ಎಷ್ಟಿದು? 1 kg. 1 kg. ಇದಕ್ಕೆ ಇದು ಇದೇನಿದು? ಇಂಗು. ಇಂಗು ಪೆರಿಂಗಾಯ ಅಂತಾರಲ್ಲ, ಇಂಗು. ತೆಂಗಾಯ ತೆಲಗಲ್ಲ. ಇದು ಮತ್ತೆ ಇದನ್ನ ಮಿಕ್ಸ್ ಇದು ಮಾಡ್ಕೊಳ್ಳೋದು. ಮತ್ತೆ ಇದು ಎಣ್ಣೆ ಹಾಕಿ ಹುರಿದು ಬೇರೆ ಅರ್ದು ಉಂಡೆ ಮಾಡಿ ಇಟ್ಕೋಬೇಕು. ಎಣ್ಣೆ ಹಾಕಿ ಉರಿಬೇಕು ಅದನ್ನ? ಹೌದಾ? ಶುಂಠಿ ಅದನ್ನಂತೂ ಎಲ್ಲರಿಗೂ ಕೊಡ್ತೀವಿ 3 ಲೋಟ. ಅದಕ್ಕೆ ತರಿಸಿ ತಡಿಯ. ಸುಕ್ಕುಂಟ ಪೆರ್ಗಾಯ ಉಂಟನೇದು ಇದ್ದ, ಇದು ಪೆರ್ಗಾಯ ಸುಕ್ಕುಂಟ అనేది ಇದ್ದ. ಎಲ್ಲರಿಗೂ ಕೊಡ್ತೀನಿ. ಎಲ್ಲರೂ ಕುಚ್ಚ. ಇವನ್ ಒಳ್ಳೆ ಜಾತ್ರೆ ಮಾಡ್ತಾವನಪ್ಪ. ಕೇಕಿನ ಜಾತ್ರೆ, ಜ್ಯೂಸ್ ಜಾತ್ರೆ, ಬರೀ ಇವನ್ನೇ ಮಾಡೋ ನೀನು. ಉಂಡ್ರೆ ಇಚ್ಚಳಪ್ಪ, ಉಂಡ್ರೆ ಇಚ್ಚ. ಬಾಯಿ ಒಂಚೂರು ಮಾಡಿ ಸಾಸಿವೆ 100 ಗ್ರಾಮ್. ಸಾಸೆ 100 ಗ್ರಾಮ್. ನೆಲನೇ ಹೊಡೆದಾಕ್ಬಿಡು ನೀನು ತಮ್ಮಣ್ಣ. ಕಡೆ ಅಮ್ಮ ಎಲ್ಲ ಹುರಿದು ಈಗ ಹಿಂಗೆ ಹಾಕಿಟ್ಟಿದ್ದಾರೆ ಎಲ್ಲ. ಇದು ಜೀರಿಗೆ, ಇದಕ್ಕೆ ಏನಂತಾರೆ ಸೊಪ್ಪಿನ ಕಾಳು, ಆಮೇಲೆ ಮೆಣಸು, ಅರಿಶಿನ ಎಲ್ಲದೂ ಇದರಲ್ಲಿ ಮಿಕ್ಸ್ ಮಾಡಿ ಇದು ಬಿಸಿ ಮಾಡಿ ಹಾಕಿದ್ದಾರೆ. ಹಾಗೆ ಹುರಿಬೇಕು. ಇದನ್ನು ಒಂದು ಸ್ವಲ್ಪ ಹುರಿದು ಹಾಕಿಟ್ಟಿದ್ದಾರೆ. ಮತ್ತಿನ್ನೂ ಇದೆ ಹುರಿಯೋದು. ಇವಾಗೆಲ್ಲ ಹಾಕಿದ್ದೀವಲ್ಲ, ಆ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟೆಷ್ಟು ಹಾಕಬೇಕು ಏನು ಅಂತೇಳಿ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೋಡ್ಪುಳುಲು ಅಮ್ಮ ಕನ್ನಡದಲ್ಲಿ ಏನಂತಾರಮ್ಮ? ದುಮ್ಮರಟ್ನ. ಎಲ್ಲದೂ ಉರಿಬೇಕಲ್ಲ. ಅಲ್ಲ ಕಣಮ್ಮ, ನೀನು ನೆನ್ಪಿಟ್ಕೋಬೇಕು ತಾನೆ ಆಮೇಲೆ ಎಲ್ಲ ತರಕ್ಕೆ. ಇನ್ನೇನಿದ್ರು ತಮ್ಮಣ್ಣನ ಮಕ್ಕಳು. ನನಗಂತೂ ಇದು ಏನಂತಾನೆ ಗೊತ್ತಿಲ್ಲ. ಇದಕ್ಕೇನೋ ಅಂದ್ರೆ ಅಮ್ಮ ಅಜ್ಜಿ ಏನೋ ಇದು ಮೋಡ್ಪುಳುಲು, ಅದು ದುಮ್ಮರಟ್ನ. ಮಾಡಿ ಎಲ್ಲದೂ ಹುರಿದು ಹಾಕ್ಬೇಕಲ್ಲ. ಒಂದು ಕಡೆ ಅದನ್ನೆಲ್ಲ ಹುರಿದು ಅಮ್ಮ ರೆಡಿ ಮಾಡ್ಕೊಳ್ತಾ ಇದ್ರು. ಬಟ್ ಸೀರಿಯಸ್ಲಿ ಇದು ತೊಗೊಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ತುಂಬ ದಪ್ಪ ಆಗ್ತಾರಲ್ಲ, ದಪ್ಪನೂ ಆಗಲ್ಲ ಇದೆಲ್ಲ. ಅಂದರೆ ಈ ಸೆಲದುಂಬು ಬಾಣಂತಿ ಪುಡಿ ತೊಗೊಳೋದ್ರಿಂದ. ಇನ್ನೊಂದು ಕಡೆ ನಾನು ಮತ್ತು ಮಂಜು ಇಬ್ಬರು ಆಟಾಡ್ತಾ ಇದ್ವಿ. ಅದು ಹಾವು ಏಣಿ ತಂದಿದ್ವಲ್ವ ಜಾತ್ರೆಯಿಂದ, ಹಾಗಾಗಿ ಅದರಲ್ಲಿ ಆಟಾಡ್ತಾ ಇದ್ವಿ ನಾನು, ಚಿನಿಮಾ, ಜಾನು ಎಲ್ಲರೂ. ಯಾಕೆ ಅದನ್ನು ಮುರಿತಾರದು? ಪುಡಿ ಎಲ್ಲದೂ ಹುರಿದಾಯ್ತು. ಮಿಷಿನಿಗೆ ಹಾಕ್ಬೇಕಲ್ಲ, ಅದಕ್ಕೆ ಅದೆಲ್ಲ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕೋದಲ್ಲ. ಅಲ್ಲತ್ತೆ ಇದು ಖಾರದ ಪುಡಿ ಎಕ್ಸ್ಟ್ರಾನಾ? ಒಂದು ಮೆಣಸಿನ್ಕಾಯಿ ಹಾಕಿ ಬರೀ ಒಂದು ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ಳೋದಾ? ಸರಿ.
ಪೂರ್ತಿ ಎಲ್ಲ ಮುರ್ಕೋಬೇಕಲ್ಲ ಈಗ. ಮುರಿದು ಮಿಷಿನಿಗೆ ಕೊಟ್ಟು ಕಳ್ಸೋದಾ? ಮಿಷಿನಿಗೆ ಹಾಕ್ಸ್ಕೊ ಬಂದ್ಮೇಲೆ ಅದು ಇನ್ನೊಂದು ಮಾಡೋದಾ? ಇನ್ನೊಂದು ಬೆಲ್ಲದ್ದು. ಇವಾಗ ಇದಕ್ಕೆ ಹಿಂಗೂ ಹಾಕಿದ್ರಾ? ಹಿಂಗೆ ಹಾಕಿಲ್ಲ, ಹಿಂಗೆ ಹಾಕಿಲ್ಲಲ್ಲ. ಅದು ಬೇರೆ ಎಕ್ಸ್ಟ್ರಾ ಮಾಡೋದೇನಾ ಅಲ್ಲ? ಬೆಲ್ಲ ಹಾಕಿ ಮಾಡೋದು. ಬೆಳಿಗ್ಗೆ ಒಂದು ಸಂಜೆ ಒಂದು ತಗೊಳ್ಳೋದು ಊಟ ಆದ್ಮೇಲೆ. ಅಲ್ಲಿಗೆ ತಾಕ್ಸ್ದಂಗೆ ಹಂಗೆ ಅಲ್ಲಿಗೆ ತಾಗಿದ್ರೆ ಹುಳುಕ ಆಗುತ್ತೇನಾ ಅಲ್ಲ? ಮತ್ತೆ ಅಲ್ಲಿ ಬೇಗ ಬಿದ್ದಾಗುತ್ತಾ? ಏನವ? 2 ಸರಿ ಆಗ್ತದೆ. ಕವರ್ ಎಲ್ಲ ಒಟ್ಟಿಗೆ ಹಾಕಿ ಕೊಟ್ರೆ ತಾನೇ ಅಜ್ಜಿ ಹಾಕಕ್ಕಲ್ಲಿ. ಹಾಕಕ್ ಇವಾಗ ಇದೆಲ್ಲ ತಣ್ಣಗಾಗಿದೆ, ಹಾಗಾಗಿ ಮಷೀನಿಗೆ ಹಾಕ್ಸ್ಕೊಂಡು ಬರೋಕ್ಕೆ ಅಂತೇಳಿ ಅಮ್ಮ ಮತ್ತು ತಮ್ಮ ಹೋಗಿದ್ದಾರೆ. ಇನ್ನೊಂದು ಕಡೆ ಅತ್ತೆ ಮತ್ತು ಅಜ್ಜಿ ಆ ಹುಣ್ಸೆಹಣ್ಣು ಒಣಗಿತ್ತಲ್ವ ಅದನ್ನು ಬಡಿತಾ ಇದ್ದಾರೆ. ಇದು ಮಾಡ್ಕೊಬಂದಿರೋದಲ್ಲಮ್ಮ, ಮಿಷನಿಗೆ ಹಾಕ್ಸ್ಕೊಬಂದಿರೋದು. ಇದು ಏನಕ್ಕೆ ಸಳ ಇನ್ನೊಂದು ಮಾಡೋಕ್ಯಾ? ನಡ್ಕಾಯ್ದು ಯಾರ ನಡ್ಕಾಯ್ದು ಹಂಗಂದ್ರೆ ಏನಮ್ಮ? ಬೆಲ್ಲ ಹಾಕಿ ಮಾಡೋದು. ಬೆಲ್ಲ ಹಾಕ್ಬಿಟ್ಟು ನಡ್ಕಾಯ್ದೂಳು ಅಂತಾರೆ ಅದಕ್ಕೆ. ಅದೇ ಪೌಡ್ರಲ್ಲೇ ಇದು ಬೇರೆ ಸ್ವಲ್ಪ, ಅದಕ್ಕೆ ಬೇರೆ ಏನೇನೋ ಹಾಕಬೇಕಲ್ಲ. ಸಣ್ಣೆ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಸ್ವಲ್ಪ ತೊಗೊಂಡು ಹಾಗೆ ಇದು ಬೆಲ್ಲ ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುಡ್ತಾ ಇದ್ದಾರೆ. ಏನಕ್ಕಮ್ಮ ಇದು? ತಿನ್ನಕ್ಕೆ. ಏನು ಬಿಸಾಕಕ್ಕ? ಯಾವಾಗ ತಿನ್ನಕ್ಕಿದು? ಊಟ ಆದ್ಮೇಲೆ ತಿನ್ನೋದು. ಊಟ ಆದಮೇಲೆ ಅದು ಊಟ ಆದಮೇಲೆ ಈಗ ಪೌಡ್ರ್ ಮಾಡಿದಾರಲ್ವ ಬೆಲ್ಲ ಮತ್ತು ಅಮ್ಮ ಸಣ್ಣೆ ಮಾಡಿಟ್ಕೊಂಡ್ರಲ್ವ ಅದನ್ನು ಬೆಲ್ಲ ಹಾಕಿ ಚೆನ್ನಾಗಿ ಕುಟ್ಟು ತೆಗ್ದಿಡ್ತಾರೆ. ಅದು ಊಟ ಆದಮೇಲೆ ಅವಾಗವಾಗ ಸ್ವಲ್ಪ ತಿನ್ಬೋದು. ಅದರಿಂದ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹೊಟ್ಟೆಗೆ ಉಬ್ಬರಿಸ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ ಅಂತ. ಇನ್ನೊಂದು ಕಡೆ ಇಲ್ಲಿ ಏನದು ಪೆರಿಂಗಾಯ ಹಿಂಗು ಅಂತಾರಲ್ವ, ಹಿಂಗನ್ನ ಚೆನ್ನಾಗಿ ಎಣ್ಣೆಲಿ ಹುರಿದು ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಳ್ತಾರೆ. ಎಲ್ಲದೂ ಇದನ್ನು ಕಲ್ಲಲ್ಲೇ ರುಬ್ಬಬೇಕು, ಮಿಕ್ಸಿಗೆ ಹಾಕಬಾರ್ದಂತೆ. ಇದನ್ನು ಕಲ್ಲಲ್ಲೇ ರುಬ್ಬಿ ಅದನ್ನು ಪುಡಿ ಮಾಡಿ ಉಂಡೆ ಕಟ್ಟಿ ತೆಗ್ದಿಟ್ಕೋಬೇಕು. ಅದೊಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಉಂಡೆ ಅದನ್ನು ಕಟ್ಟಿ ತೆಗ್ದಿಟ್ಕೋಬೇಕು. ಇದೇನು ಗೊತ್ತಾ, ಸರ್ಸೋರ ಅತ್ತೆ ಬಂದಿದ್ರಲ್ವ, ಅವರ ಮನೆ ದೇವರು ಅಂದರೆ ಈಗ ಹಿರಿಯರು ಇರ್ತಾರಲ್ವ, ಮನೆ ದೇವರಲ್ಲ ಹಿರಿಯರು ಇರ್ತಾರಲ್ಲ, ಈಗ ಸತ್ತೋಗಿರ್ತಾರಲ್ವ ಅಜ್ಜಿ ತಾತ ಮಾವ ಆ ಥರ, ಅವರಿಗೆ ಇದನ್ನು ಹೊರಗಡೆಯಿಂದ ಅಂದರೆ ನಮ್ಮ ಮನೆ ಒಳಗೆ ಬರೋದಿಲ್ಲ ಅವರು ಅಂಥೇಳಿ ಅವರಿಗೆ ಇಲ್ಲಿ ಹೊರಗಡೆ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಇಲ್ಲಂತೂ ಪವರೇ ಇರಲಿಲ್ಲ, ಕರೆಂಟ್ ಹೋಗಿಬಿಟ್ಟಿತ್ತು. ಹಾಗಾಗಿ ಕತ್ಲು ಅಂದರೆ ಕತ್ಲು, ಅದರಲ್ಲಿ ಮತ್ತು ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡಬೇಕು ಅಂಥೇಳಿ ಒಂದು ಕಡೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ಈಗ ನೋಡಿ ಅದನ್ನೆಲ್ಲ ಒರೆಸಿ ಹಾಗೆ ರಂಗೋಲಿನೂ ಕೂಡ ಬಿಟ್ಕೊಳ್ತಾ ಇದ್ದಾರೆ. ಈ ಥರ ಹಿರಿಯರ ಪೂಜೆ ಅಂತ ಹೇಳಿದ್ರೆ ಕೊಡ ಇಟ್ಟು ಬಟ್ಟೆ ಎಲ್ಲ ಇಡ್ತಾರಲ್ಲ ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಇಲ್ಲಿ. ಜಸ್ಟ್ ಹಾಗೆ ನಾವೇನೀಗ ಪೌಡ್ರ್ ಮಾಡಿರ್ತೀವಲ್ವ ಅದನ್ನು ಇಟ್ಟು ಇವಾಗ ನಮ್ಮ ತಾತ ಇಲ್ಲ ಅಲ್ವಾ, ಹಾಗಾಗಿ ನಮ್ಮ ತಾತಂಗೆ ಪೂಜೆ ಮಾಡೋದು. ಅವ್ರಿಗೆ ಮೊಮ್ಮಕ್ಕಳು ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೆ ಪೂಜೆ ಮಾಡ್ತಾರೆ. ಸೆಲೆದುಂಬು ಬಾಣಂತಿ ಪುಡಿ, ಇನ್ನೊಂದು ಬೆಲ್ಲ ಹಾಕ್ಕೊಟ್ಟಿದ್ಯಲ್ಲ ಅದು, ಇನ್ನೊಂದು ಅದೇನು ಬೇಡವಾ? ಇದಷ್ಟೇನಾ? ಇದು ಏನದು ಹಿಂಗಿಂದ ಉಂಡೆ ತಾನೆ? ರೇ ಪಾಪು ಏನು ಮಾಡ್ತಾ ಇದ್ದೀನಿ? ಪಪ್ಪಮ್ಮ ಈ ಕಡೆ ಬಾ. ಇಲ್ಲಿ ನೋಡಿ ಅವನಂತೂ ಪೂಜೆಗೆ ಅಂತೇಳಿ ಅಲ್ಲಿ ರಂಗೋಲಿ ಎಲ್ಲ ಹಾಕಿದ್ವಲ್ಲ ಅಲ್ಲಿ ಬಂದು ಅವ್ನು ಕುತ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಅಮ್ಮ ಕರಿತಾ ಇದ್ದಾರೆ, ನೋಡ್ಬಾ ಇಲ್ಲಿ ಅತ್ತೆ ಪಾಪು ಏನು ಮಾಡ್ತಿದ್ದಾನೆ ಅಂತೇಳಿ ಪೂಜೆನೂ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಈಗ ನೋಡಿ ದೀಪ ಎಲ್ಲ ಹಚ್ಚಿದ್ವಿ. ಒಂದು ದೀಪ ಹಚ್ಚಿ ನಾವೇನು ಪೌಡ್ರ್ ಮಾಡಿದ್ವಲ್ಲ ಅದನ್ನೆಲ್ಲ ತಂದಿಟ್ಟು ನಮ್ಮ ತಾತ ಎಣ್ಣೆ ಹೊಡಿತಿದ್ರು ಸ್ವಲ್ಪ, ಅದಕ್ಕೆ ಅವರಿಗೂ ಎಣ್ಣೆ ತಂದಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಊದ್ಬತ್ತಿ ತೊಗೊಂಡು ಕರ್ಪೂರ ಎಲ್ಲ ಬೆಳಗಿ ಒಬ್ಬೊಬ್ಬರಾಗೆ ಪೂಜೆ ಮಾಡ್ತಾಯಿದ್ದೀವಿ. ಸರ್ಸು ಮಾಡೋಗಿಲ್ಲ, ಅದನ್ನು ಬಿಟ್ಟು ನಾನು ಅಮ್ಮ ಮತ್ತು ಅಜ್ಜಿ ಅಪ್ಪ ಎಲ್ಲರೂ ಪೂಜೆ ಮಾಡಿದ್ವಿ. ಆ ತೀರ್ಥ ಇತ್ತಲ್ಲ ಅವಳ ಮೇಲೆ ಸ್ವಲ್ಪ ಹಾಕಿ ತಾತ ನಿಂಗೆ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ಅಜ್ಜಿನೂ ಹೇಳಿದ್ರು. ಅವಳು ಬೇಡ್ಕೊಂಡ್ಳು.
ಪೂಜೆನೂ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ನಾವಿಲ್ಲಿ ಹೊರಗಡೆ ಕೂತ್ಕೊಂಡು ಚೌಕಾಬಾರ ಆಡ್ತಾಯಿದ್ದೀವಿ. ಅದೇ ಪಿಕ್ಕ ಅಂತಾರಲ್ವ, ಅದನ್ನು ಆಟಾಡ್ತಾ ಇದ್ವಿ. ನಾನು, ಅಮ್ಮ, ಅತ್ತೆ, ಸಂತು ಮತ್ತು ತಮ್ಮಣ್ಣ ಎಲ್ಲರೂ ಸೇರಿಕೊಂಡು ಚೌಕಾಬಾರ ಆಡಿದ್ವಿ ಒಂದು ಸ್ವಲ್ಪ ಹೊತ್ತು. ಹಾಗೆ ನಾನು ಬೆಳಗ್ಗೆಯಿಂದ ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅದೇ ಸೆಲ್ಲುದುಮ್ ತಂದಿದ್ರಲ್ವ ಬಾಣಂತಿ ಪುಡಿ, ಹಾಗಾಗಿ ಈಗ ಇವಳಿಗೆ ತಲೆಕಾಲು ಕೊಡಬೇಕಿತ್ತು. ಅದಕ್ಕೆ ಸೂಪ್ ಮಾಡೋಣ ಅಂಥೇಳಿ ಒಂದು ಕಡೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಿಕನು ಕೂಡ ತಂದಿದ್ರು. ನಾನಿಲ್ಲಿ ಸಿಂಪಲ್ಲಾಗಿ ಸೂಪ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಮೆಣಸನ್ನ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ. ಹಾಗೆ ಕುಟ್ಟಿ ಪುಡಿ ಮಾಡಿಕೊಂಡು ನಾನಿಲ್ಲಿ ಮಟನ್ಗೆ ಒಗ್ಗರಣೆ ಕೊಟ್ಟು ಅದೇ ತಲೆಕಾಲಿಗೆ ಒಗ್ಗರಣೆ ಕೊಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈ ಕುಟ್ಟಿರೋದನ್ನು ಹಾಕಿ ಒಂದು 7ರಿಂದ 8 ವಿಷಲ್ ಹೊಡೆಸ್ಕೊಂಡ್ರೆ ಸೂಪ್ ರೆಡಿ ಆಗುತ್ತೆ. ಇಲ್ಲ ಅವಳಿಗೆ ಸಾಂಬಾರಿಗೆ ಜೋಡಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಲಿ, ಹಾಗೆ 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಆ ಮಸಾಲೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕಾಳು ಪಾಳೆಲ್ಲ ಇರಬಾರ್ದು. ಮೆಣಸಿನ್ಕಾಳು, ಬೆಳ್ಳುಳ್ಳಿ, ಇದು ಬಾಣಂತಿ ಪುಡಿ ಅಲ್ಲ. ಮಸಾಲೆನೂ ಹಾಕ್ತಾ ಅದಕ್ಕೆ. ಅದೇ ಟೊಮೊಟೊ ಫ್ರೈ ಮಾಡಿ ಒಂದೇ 3 ಪೀಸು. ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಬೇಡ. ಈರುಳ್ಳಿ ಹಾಕ್ಬೇಕು. ಶೀತ ಇವಾಗ ಬಾಣಂತಿ ಪುಡಿನೂ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದಾರೆ. ಮಿಕ್ಸಿಗೆ ಹಾಕಬಾರ್ದಂತೆ, ಹಾಗಾಗಿ ಹಾಗೆ ಕಲ್ಲಲ್ಲೇ ರುಬ್ಕೊಳ್ತಾ ಇದ್ದಾರೆ. ರುಬ್ಬಿದ್ದನ್ನು ತಂದು ಈಗ ಪಾತ್ರೆಯಲ್ಲಿ ಆ ಮಟನ್ನೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಇನ್ನೊಂದ್ಸಲ ಕುದಿಸ್ತಾ ಇದ್ದಾರೆ. ಚೆನ್ನಾಗಿ ಅದು ಕುದಿಬೇಕು. ನಾವಿಲ್ಲಿ ಕುದಿತಾ ಇತ್ತು ಅಷ್ಟರಲ್ಲಿ ನಾವು ಕೂಡ ಚಿಕನ್ನು ಮತ್ತು ಮಟನ್ ನಮಗೂ ಮಾಡಿದರು. ಹಾಗೆ ನಾನಿಲ್ಲಿ ಈರುಳ್ಳಿ, ಸೌತೆಕಾಯಿ ಮತ್ತು ನಿಂಬೆಹಣ್ಣ ಹೆಚ್ಕೊಳ್ತಾ ಇದ್ದೀನಿ ಊಟ ಮಾಡೋಣ ಅಂಥೇಳಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.